ನಾವು ಎಷ್ಟು ಹಿಂದುಳಿದೀವಿ ಅನ್ನಿಸ್ತದೆ. ಯಾಕಂದ್ರೆ ಸಾಕಷ್ಟು ನಮ್ಮಲ್ಲಿ ಭೂಮಿ ಅದ, ಸಂಪನ್ಮೂಲ ಅದ, ಕುಟುಂಬದ ವ್ಯವಸ್ಥೆಗಳು ಕೂಡ ಮೊದಲೆಲ್ಲ ಕೂಡು ಕುಟುಂಬ ಇದ್ದು ಸರ್ ಹೇಳ್ದಂಗೆ ಈಗ ನೌಕರಿ ಅಂದ್ಕೊಂಡು ಬೇರೆ ಬೇರೆ ಕಡೆ ಬಂದು ಕುಟುಂಬದ ವ್ಯವಸ್ಥೆನೂ ಬೇರೆ ಬೇರೆ ಆಗ್ಬಿಟ್ಟವು. ಗಂಡ ಹೆಂಡತಿ ಮಕ್ಳಿದ್ರೆ ಅದಕ್ಕೊಂದು ನಾವು ಕುಟುಂಬ ಅಂತೀವಿ. ಭಾಳ ಜನ ಇದ್ರೆ ಕುಟುಂಬ ಅನ್ನೋಂಥ ವ್ಯವಸ್ಥೆ ಹೋಗ್ಬಿಟ್ಟವು. ಕೂಡು ಕುಟುಂಬ ಅಂದರೆ ಮನೆಯೊಳಗೆ 4 ತಲೆಮಾರದಿಂದ ಕಾಣ್ತಂಬಂದ್ರೆಲ್ಲ ಸೇರಿರ್ತಕ್ಕಂಥ ಕುಟುಂಬ ಎಲ್ಲರೂ ನೋಡ್ಬೇಕಂದ್ರೆ ಹುಡುಕೊಂಡು ಹೋಗ್ಬೇಕ್ರಿ ನಾವು ಈ ಸಲ. ಆದರೆ ಇವತ್ತಿನ ದಿನ ನಾವೆಲ್ಲರೂ ನೋಡ್ತೀವಪ್ಪ ಅಂದ್ರೆ ಇಬ್ಬರು ಗಂಡ ಹೆಂಡತಿ 2 ಮಕ್ಳು ಇನ್ಯಾರ ಮನೆಗೆ ಬಂದುಬಿಟ್ರೆ ಆ ಹುಡುಗರಿಗೆ ಯಾರು ಬಂದಾರಂತ ಕೇಳೋಷ್ಟು ಪೇಷನ್ಸ್ ಇಲ್ಲ. ಅಂದ್ರೆ ಆ ಒಂದು ವ್ಯವಸ್ಥೆ ಒಳಗೆ ನಮ್ಮ ಕುಟುಂಬಗಳು ಬದುಕಲಿಕ್ಕತ್ತವ. ಈ ಒಂದು ವ್ಯವಸ್ಥೆನ ಯಾಕೆ ಇದನ್ನು ನಾವು ಒತ್ತಿ ಯೂನಿವರ್ಸಿಟಿಯವರಾಗಿರ್ಬೋದು, KVKದಿಂದ ಆಗಿರ್ಬೋದು, ಇದು ಯಾಕೆ ನಿಮ್ಗೆ ಮಹಿಳೆಯರಿಗೆ ಇದನ್ನು ನಾವು ಪ್ರಚೋದನೆ ಯಾಕೆ ಸಂಘ ಸಂಸ್ಥೆಗಳೆಲ್ಲ ಮಾಡ್ಲಿಕ್ಕತ್ತೀವಿ ಅಂದರೆ ಇದು ಸುಮಾರು ವರ್ಷದಿಂದಲೇ ಈ ಒಂದು ಪ್ರಾಯೋಗಿಕ ಅದರಿ ಬಳಸಬೇಕು, ಉಪಯೋಗಿಸ್ಬೇಕು ಅಂತ ಅದನ್ನು 2014-15ರಲ್ಲಿ ನಾವು ಇದನ್ನು ಕಿರುಧಾನ್ಯ ಅಂತೇಳಿ ಮಹಿಳೆಯರಿಗೆ ಪರಿಚಯ ಮಾಡಿದ್ವಿ. ಭಾಳಷ್ಟು ಜನ ಮಹಿಳೆಯರು ಇದನ್ನು ಟ್ರೈನಿಂಗು ತೊಗೊಂಡ್ರು. ಅವಾಗ ಏನು ಮಾಡ್ತಿದ್ವಿಪ್ಪ ಅಂದರೆ 1 ದಿನ 2 ದಿನ ತರಬೇತಿ, 5 ದಿನದ ತರಬೇತಿನೂ ಕೊಟ್ಟಿವಿ ನಾವು. KVKದಿಂದ 2 ದಿನ ತರಬೇತಿ, ಯೂನಿವರ್ಸಿಟಿಯಿಂದ 2 ದಿನದ ತರಬೇತಿ, 5 ದಿನದ ಟ್ರೈನಿಂಗ್ ಕೊಟ್ಟಾಗ ಹೆಣ್ಮಕ್ಳು ಕೆಲವು ಜನ ಮಹಿಳೆಯರು ತಿಳ್ಕೊಂಡವರು ಸ್ವತಕ್ಕಾಗಿ ಬಳಸ್ಕೊಂಡ್ರು. ಆದರೆ ಅದನ್ನು ಇಡೀ ಕುಟುಂಬಕ್ಕೆ ಅಳವಡಿಸ್ಕೊಳ್ಳಿಕ್ಕೆ ಆಗದೆ ಇರೋ ಕಾರಣ ಈಗ ಇದನ್ನು ಯಾವಾಗ 2023ಕ್ಕೆ ಸಿರಿಧಾನ್ಯ ವರ್ಷ, ಏನು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಏನು ಮಾಡಿದ್ರು, ಇದು ಒಂದು ಸ್ವಲ್ಪ ಎಲ್ಲರಿಗೂ ಚಾಲೆಂಜ್ ಆಯಿತು. ಚಾಲೆಂಜ್ ಯಾಕಾಯ್ತಪ್ಪ ಅಂದ್ರೆ ನೀವು ನೋಡ್ತಿದ್ದಂಗೆ ಭಾಳಷ್ಟು ನಾನು ಫೀಲ್ಡ್ 26 ವರ್ಷದಿಂದ ಗ್ರಾಮೀಣ ಮಟ್ಟ ಸುತ್ತಿರುವಾಗ ಹೆಣ್ಮಕ್ಳಿಗೆ ಬರ್ತಕ್ಕಂಥ ಕೆಲವು ರೋಗಗಳಂತ ಹೇಳಿದ್ರೆ ವೀಕ್ನೆಸ್ ಒಂದು ಇರ್ತದೆ ರೀ, ಮುಟ್ಟಿನ ಕಾಯಿಲೆಗಳಿರ್ತಾವೆ, ಕೆಂಪು ಮುಟ್ಟು ಆ ಥರದ್ದೆಲ್ಲ ಮುಟ್ಟಿನ ಕಾಯಿಲೆಗಳಿರ್ತಾವೆ. ಆಮೇಲೆ ರಕ್ತಹೀನತೆ, ಎಲ್ಲರಿಗೂ ರಕ್ತಹೀನತೆ ಕೊರತೆ ಜಾಸ್ತಿ, ಹಾಗಾಗಿ ಅಶಕ್ತನ ಜಾಸ್ತಿ ಇರ್ತದೆ. ಏನು ಕೇಳಿದ್ರೆ ಹೆಣ್ಮಕ್ಳು ಹೇಳ್ತಾರೆ ನಮ್ಗೆ ಯಾಕೋ ಅಶಕ್ತನ ಆಗ್ಯದ್ರಿ, ಸ್ವಲ್ಪ ತೂಕ ಕಡಿಮೆ ಆಗ್ಯದ್ರಿ ಅಂತೇಳಿ. ಆದರೆ ನಮ್ಮ ಆಹಾರ ಪದ್ಧತಿಯೊಳಗೆ ನಾವು ಏನು ತಪ್ಪಲಿಕ್ಕತ್ತೀವಿ ಅನ್ನೋದು ಯಾರು ನೋಡೋಂಗಿಲ್ಲ. ಅದೇ ರೇಷನ್ ಅಕ್ಕಿ ಅನ್ನ ಊಟ ಮಾಡ್ತಾರೆ, ಬಿಟ್ಟರೆ 4 ಸಜ್ಜಿ ರೊಟ್ಟಿ ಮಾಡ್ತಾರೆ, ಬಿಟ್ಟರೆ ಬಿಳಿಜೋಳ ರೊಟ್ಟಿ ಮಾಡ್ತಾರೆ. ಈಗ ಎಲ್ಲರೂ ಹೆಂಗಾಗ್ಬಿಟ್ರೆ ಅಂದ್ರೆ ರೊಟ್ಟಿನೂ ತೀಡ್ಕೊಂಡ್ರಿ, ಈಗ ಬಡಿಯೋದು ಬಿಟ್ಬಿಟ್ಟಾರೆ. ಎಲ್ಲರೂ ತೀಡ್ತಾರ್ರಿ, ತೀಡಿ ಮಾಡೋದು ಬಿಟ್ಟರೆ ಅದರೊಳಗೆ ಮತ್ತೊಂದಿಷ್ಟು ಅಕ್ಕಿ ಹಾಕಿಸ್ತಾರೆ. ಚಲೋ ನಾವು ಆಹಾರದೊಳಗೆ ಜೋಳ ಚಲೋ, ಸಜ್ಜಿ ಚಲೋ. ಸರ್ ಹೇಳಿದ್ರು 9 ಸಿರಿಧಾನ್ಯಗಳು ಬರ್ತವೆ. ಇವು ಜೋಳ ಬರ್ತದೆ, ಸಜ್ಜಿ ಬರ್ತದೆ, ನವಣಿ ಬರ್ತದೆ, ಊದ್ಲ ಬರ್ತದೆ, ಅರಕ ಬರ್ಗ ಇವೇನು ಬರ್ತಾವೋ ಇವೆಲ್ಲನೂ ಕೂಡ ಒಳ್ಳೆ ಆಹಾರ. ನಮಗೆ ಬಿತ್ತಲಿಕ್ಕೂ ಕಷ್ಟ ಇಲ್ಲ, ಬೆಳಿಲಿಕ್ಕೂ ಕಷ್ಟ ಇಲ್ಲ. ಇದಕ್ಕೆ ಯಾವುದು ಭಾಳಷ್ಟು ನಾವು ಏನಪ್ಪ ಅಂತಂದ್ರೆ ರೈತರು ಇದಕ್ಕೆಲ್ಲ ಎಕ್ಸ್ಪೆಂಡಿಚರ್ ಮಾಡಬೇಕಾಗಿದ್ದೇನಿಲ್ಲ. ಇದಕ್ಕೆ ಯಾವುದೂ ಗೊಬ್ಬರ ಖರ್ಚಿಲ್ಲ, ಸ್ವಲ್ಪ ನೀರಿನೊಳಗೇನೆ ಅಲ್ಪ ಬೆಳೆ ಅಂಥೇಳಿ ಸಾಕಷ್ಟು ಉತ್ಕೃಷ್ಟವಾದಂಥ ಬೆಳೆ. ಆದರೆ ನಾವು ಹೋಗ್ತಿರೋದು ಈಗ ಏನಂದ್ರೆ ದ್ರಾಕ್ಷಿ, ದಾಳಿಂಬ್ರಿ, ನಿಂಬೆ, ಬರೇ ಹೋದ್ರೆ ತೊಗರಿ, ಈ ಥರದ್ದೆಲ್ಲ ಬೆಳೆನ ಬೆಳಿತೀರಿ. ಇಲ್ಲಿ ಸಾಕಷ್ಟು ಜನರು ರೈತಾಪಿ ಕುಟುಂಬದವ್ರು ಇದ್ದೀರಿ. ನಾನು ನೋಡ್ಬೋದು ಬಂದೀನಿ ವೆಂಕಟೇಶ್ ನಗರ್ನಾಗ. ಈ ಸಿಟಿ ಒಳಗೆ ಬಂದು ಸೇರಿದ್ರಿಂದ ನಾವು ವಿಜಯಪುರದವ್ರು ಆಗ್ಬಿಟ್ಟಿವಿ. ನಾವು ಯಾವಾಗ ಹೊಲ ಮನೆ ಅಂತ ನೆನೆಸ್ಕೊಂಡಾಗೆ ನಮ್ಮ 4 ಎಕರೆ ಹೊಲ ಅವರಿ, 3 ಎಕರೆ ಹೊಲ ಅಂತೀವಿ. ನೀವೊಂದು ಅರ್ಧ ಎಕರೆನ ನೀವು ಏನಾರೇ ಈಗ ಹೇಳಿರ್ತಕ್ಕಂಥ ಸಿರಿಧಾನ್ಯನ ಅಳವಡಿಸ್ಕೊಂಡು ಫಸ್ಟು ಪ್ರಾಯೋಗಿಕವಾಗಿ ನಮ್ಮ ಮನೆಗೆ ಅಳವಡಿಸ್ಕೊಳ್ಳೋಣ. ನಾವು ಯಾವಾಗ ನಮ್ಮನ್ನು ನಾವು ಸುಧಾರಿಸ್ಕೋತೀವೋ ಆವಾಗ ನಮ್ಮ ಕುಟುಂಬ ಸುಧಾರಿಸ್ಕೊಳಕ್ಕೆ ಸಾಧ್ಯ. ನೀವು ಹೆಣ್ಣುಮಕ್ಕಳು ಯಾವಾಗ ಶಕ್ತಿಯುತರಾಗಿ, ಆರೋಗ್ಯವಂತರಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಸಬಲರಾಗಿ ನಿಲ್ತಿರೋ ಆವಾಗ ಇವೆಲ್ಲ ಕಾರ್ಯಕ್ರಮಗಳು ಪ್ರಯೋಜನಕ್ಕೆ ಬರ್ತಾವೆ. ಆಮೇಲೆ ನಮ್ಮ ಕುಟುಂಬಗಳ ಸುಧಾರಣೆ ಆಗ್ತವೆ, ನಮ್ಮ ಏರಿಯಾ ಸುಧಾರಣೆ ಆಗ್ತದೆ, ಹಳ್ಳಿಗಳು ಸುಧಾರಣೆ ಆಗ್ತಾವೆ. ಯಾಕೆ ಇದನ್ನು ನಿಮಗೆ ಹೇಳ್ತೀವಿ ಅಂದರೆ ನಾವು ಮೊನ್ನೆ 15 ದಿವಸ ತರಬೇತಿ ಮಾಡಿದಾಗ ಪ್ರತಿಯೊಂದು ನೀವೇನು ಬರೇ ರೊಟ್ಟಿ ಅಂತಂದಲ್ಲ, ಪ್ರತಿಯೊಂದು ಸಿರಿಧಾನ್ಯದಿಂದನೂ ಕೂಡ ಮಿನಿಮಮ್ ನೀವೇನೋ ಮಾಡ್ಲಿಕ್ಕೆ ಬಂದಿಲ್ಲ ಅಂದ್ರೂ 20ರಿಂದ 25 ಐಟಮ್ ಮನೆಯೊಳಗೆ ಮಾಡ್ಕೋಬೋದು. ನಾವು ಶಂಕರಪಾಳೆ ಮಾಡ್ರಿ ಅಂದ್ರೆ ಮೈದಾ ಹಿಟ್ಟಿಗೆ ಹೋಗ್ತೀವಿ, ಉಂಡೆ ಮಾಡ್ರಿ ಅಂದ್ರೆ ಮೈದಾ ಹಿಟ್ಟು ಕಡಲೆ ಹಿಟ್ಟಿಗೆ ಹೋಗ್ತೀವಿ, ರವೆಗೆ ಹೋಗ್ತೀವಿ. ಆದರೆ ನಮ್ಮ ಸಿರಿಧಾನ್ಯದಿಂದಲೇ ನೀವು ಉಂಡಿನೂ ಮಾಡ್ಬೋದು, ಚಕ್ಲಿನೂ ಮಾಡ್ಬೋದು. ಮಕ್ಳಿಗೆ ಕುರ್ಕುರಿ ಅಂತ ಏನು 5 ರೂಪಾಯಿ ಕೊಟ್ಟು ಕಳಿಸ್ತೀರಿ, ಅದನ್ನು ನೀವು ಒಂದು ಡಬ್ಬಿ ಮಾಡಿಟ್ರೆ ನಿಮ್ಮ ಮಕ್ಕಳು ಆಡ್ತಾ ಅಲ್ಲಿ ತಿಂತಾವೆ. ಯಾಕೆ ಇದನ್ನು ನಿಮಗೆ ಒತ್ತಿ ಹೇಳ್ತೀವಿ ಅಂದರೆ ಮಕ್ಕಳಲ್ಲಿ ಕೂಡ ಭಾಳಷ್ಟು ರಕ್ತಹೀನತೆ ಕೊರತೆ ಬರ್ತದೆ. ಕೈಕಾಲು ಸಣ್ಣ ಹೊಟ್ಟು ಬರ್ತಕ್ಕಂಥ ಮಕ್ಕಳೆಷ್ಟೋ ಇದನ್ನು ನೋಡಿ. ಆಮೇಲೆ ಕಣ್ಣಿನ ದೃಷ್ಟಿದೋಷ ಬರಲಿಕ್ಕೆ ಸಣ್ಣ ಮಕ್ಕಳಿಗೆ. ಅದಾದಮೇಲೆ ಎಷ್ಟೋ ಮಕ್ಕಳಿಗೆ ಸರ್ ಹೇಳಿದ್ರೆ ಡಯಾಬಿಟಿಸ್ ಅಂತೂ ಇದು ಒಂದು ನಮ್ಮನೆ ಮನೆಗೆ ಅಷ್ಟು ಕುಂಕುಮ ಇದ್ದಂಗೆ, BP ಶುಗರ್ ಎಲ್ಲರ ಮನೆಗೂ ಯಾರಿಲ್ಲ ಅಂತ ಹೇಳ್ರಿ. ಒಂದು ಮನೆಗೆ ಹೋಗ್ರಿ, ಮನ್ಯಾಗ ಒಬ್ರಿಲ್ಲ ಒಬ್ರು ಇದ್ದೇ ಇರ್ತಾರೆ. ಇದು ಕಾಮನ್ ಜಡ್ರಿ BP ಶುಗರ್. ಇದು ಬಿಟ್ಟು ಈಗ ರಕ್ತ ಒತ್ತಡ ಅಂತ ಏನು ಹೇಳಿದ್ರು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿರ್ತದೆ. ಅದು ಅಲ್ಲದೆ ಹೆಣ್ಮಕ್ಳಿಗೆ ಬಿಳಿ ಮುಟ್ಟಿನ ಕಾಯಿಲೆ, ಕೆಂಪು ಮುಟ್ಟಿನ ಕಾಯಿಲೆ ಇವೆಲ್ಲನೂ ಕೊರಗುಗಳು ಇರ್ತಾವೆ. ಆದರೆ ಯಾರ ಹತ್ರ ನೀವು ಹೇಳ್ಕೊಳಂಗಿಲ್ಲ. ಅತೀರೇಗ ಆಗಿ ಮಿಕ್ಕಿ ಹೋದಾಗ ಲಾಸ್ಟ್ ಸ್ಟೇಜಿಗೆ ಹೋದಾಗ ಹಾಸ್ಪಿಟ್ಲಿಗೆ ಹೋಗ್ತಾರೆ ಮಹಿಳೆಯರು. ಅದನ್ನೆಲ್ಲ ಮಾಡೋದನ್ನು ಬಿಟ್ಟು ನೀವು ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಅಡುಗೆ ಮನೆಗೆ ಈ 9 ಸಿರಿಧಾನ್ಯ ಪದಾರ್ಥಗಳನ್ನು ನೀವು ಮೊದಲು ಅಳವಡಿಸ್ತೀರಿ. ವಾರದೊಳಗೆ ಒಂದು 3 ದಿವಸ ನಿಮಗೇನು ಇವೆಲ್ಲ ಕೆಲವು ಮಾಡ್ಲಿಕ್ಕೆ ಆಗಿಲ್ಲಪ್ಪ ಅಂದ್ರೆ ಹೋಗ್ತಾ KVKದಿಂದ ನಿಮಗೆ ತರಬೇತಿಗಳನ್ನು ಕೊಡ್ತಾರೆ. ನಮ್ಮ ಸಂಸ್ಥೆಗಳಿಂದ KVK ಮತ್ತೆ ನಾವು ಕೆಲವು ಪ್ರೋಗ್ರಾಮನ್ನು ಪ್ಲಾನ್ ಮಾಡ್ತಾ ಇದ್ದೀವಿ. ಮಾಡಿದಾಗ ಕೂಡ ನಾವು ಮತ್ತೆ ನಿಮ್ಮ ಕಾರ್ಯಕ್ರಮಗಳನ್ನು ಆಯೋಜಿಸ್ತೀವಿ.
ನಿಮಗೆಲ್ಲರಿಗೂ ಅಂಬ್ಲಿ ಮತ್ತು ಗಂಜಿ ಇವಂತೂ ಮಾಡ್ಲಿಕ್ಕೆ ಎಲ್ಲರಿಗೂ ಬಂದೇ ಬರ್ತದೆ. ನೀವು ಫಸ್ಟ್ ಅಳವಡಿಸ್ಕೋಬೇಕಾಗಿತ್ತು ಈಗ ರಾಗಿ ಅಂಬ್ಲಿ ಮಾಡಿರಿ. ರಾಗಿ ಮಾಲ್ಟ್ ಅಂತೇಳಿ ಹೊರಗಿನ ಪ್ಯಾಕೆಟ್ ತರ್ತೀರಿ. ಇದನ್ನೇ ಚೆಂದಾಗೆ ನೆನೆಸಿಟ್ಟು ನೆರಳು ಒಣಗಿಸಿ ಪೌಡರ್ ಮಾಡಿ ಡೈಲಿ ಒಂದೊಂದು ಗ್ಲಾಸ್ ಚಹಾ ಬದಲಿ ಅದನ್ನು ಕುಡ್ಕೊತ ಹೋಗ್ರಿ. ನಿಮ್ಮಲ್ಲಿ ನೀವು ಬದಲಾವಣೆನ ನೋಡಿ. ಫಸ್ಟ್ ಅಲ್ರಿ ನಾವು ಹೆಂಗಂದ್ರೆ ರೆಡಿ ಇದ್ದದ್ದು ಹೋಗಂದ್ರೆ 100 ರೂಪಾಯಿ ಕೊಡಲ್ಲ 150 ರೂಪಾಯಿ ಕೊಟ್ಟು ತರ್ತೀವಿ. ಆದ್ರೆ ಮಾಡ್ಕೊಂಡು ಉಂಡ್ರಿ ಅಂದಾಗ ಎಲ್ಲಾ ಕುಟುಂಬದ ವ್ಯವಸ್ಥೆ ರೊಟ್ಟಿ ಮಾಡಕ್ಕ ಅದಕ್ಕೆ ಇದನ್ನ ಬದಲಾವಣೆ ತರ್ಬೇಕಲ್ರಿ ನಾವು. ಯಾವಾಗ ನೀವು ಬದಲಾಗ್ತಿರೋ ಅವಾಗ ನಿಮ್ಮ ಕುಟುಂಬ ಬದಲಾಗ್ತದೆ. ಈಗ ನಾವು ಏನೋ ಎಲ್ಲ ವಿಜ್ಞಾನಿಗಳು ಇಷ್ಟೆಲ್ಲ ಖರ್ಚು ಮಾಡಿ ಸುಮಾರು ವರ್ಷದಿಂದ ಅವ್ರು ಪ್ರಯತ್ನ ಮಾಡ್ತಾರೆ. ನಾವೆಲ್ಲ ಹೆಣ್ಮಕ್ಳು ಕಳಿಸ್ತಿರ್ತೀವಿ. ತರಬೇತಿಯಾಗಿ ಉಳಿಬಾರ್ದು, ಅಳವಡಿಕೆ ಆಗಬೇಕು. ನಾ ಹೇಳೋದು ಇಷ್ಟೇ, ಹೆಣ್ಮಕ್ಳಿಗೆ ನಿಮ್ಮಲ್ಲಿ ನೀವು ಜಾಗರಾಗಿ ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಡಿ. ಅವಾಗ ಇವರೆಲ್ಲರೂ ವೇದಿಕೆ ಮೇಲಿರೋ ಅತಿಥಿ ಮಾನ್ಯರು ಏನು ಶ್ವೇತಾ ಮೇಡಮ್ ಪ್ರಯತ್ನ ಪಡ್ತಿದಾರೋ ಈ ಪ್ರಯತ್ನಕ್ಕೆ ಪ್ರತಿಫಲ ಸಿಗ್ತದೆ. ನಾವು 26 ವರ್ಷದಿಂದಲೂ ಇದನ್ನ ನಾವು ನಮ್ಮನಿಗೆ ಕಲ್ಲು ಕಡ್ದಂಗೆ ಕಡಿತೀನೇ ಇರ್ತೀವಿ. ಕಟ್ಟದದ್ದು 100 ಕಲ್ಲು ಕಡಿತೀವಿ, ಅದ್ರಾಗ 2 ಮೂರ್ತಿ ಆಗ್ತಾವೆ. ಈಗ ನಾವೆಲ್ಲರೂ ಹನುಮಪ್ಪನ ಗುಡಿ ಅಂತ ಅಲ್ಲಿ ಮೂರ್ತಿ ಅಂತಾನೆ ಹನುಮಪ್ಪನ ಗುಡಿಗೆ ಎಲ್ಲರೂ ಬಂದಿವಿ. ಆದರೆ ಹನುಮಪ್ಪ ಸುಮ್ಮನೆ ಆಗಿಲ್ಲ. ಎಷ್ಟೋ ವರ್ಷದಿಂದ ಶಿಲ್ಪಿ ಕಟ್ಟದಾಗ ಇವತ್ತೊಂದು ದೇವರಾಗಿ ನಮ್ಗೆ ಕೈ ಮುಗಿಲಿಕ್ಕೆ ಸಿಕ್ಕಾನ. ಹಾಗೆ ಒಬ್ಬ ಮಹಿಳೆ ಕುಟುಂಬಕ್ಕೆ ನೀವು ಒಬ್ಬರು ದೇವತೆಯಾಗಿ ನಿಂತು ಜಾಗರಾದ್ರಿ ಅಂದಾಗ ನಿಮ್ಮ ಕುಟುಂಬದಲ್ಲಿರೋರೆಲ್ಲರೂ ಆರೋಗ್ಯವಂತರಾಗಿರ್ತಾರೆ. ಆ ಹನುಮಪ್ಪಗೆ ನಿಮ್ಮ ಜೊತೆಗೆ 10 ಜನನೂ ಸೇರಿಸಿ ಕೈ ಮುಗಿತಾರೆ. ಯಾಕೆ ಈ ಮಾತು ನಿಮ್ಗೆ ಹೇಳಕತ್ತೀನಿ ಅಂತ ಹೇಳಿದ್ರೆ ಎಲ್ಲರಿಗೂ ನಾಲೆಜ್ ಅದ ರೀ, ಎಲ್ಲರಿಗೂ ಜ್ಞಾನ ಅದ, ಸಾಕಷ್ಟು ಮಾಧ್ಯಮಗಳ ವ್ಯವಸ್ಥೆಗಳವ. 24 ತಾಸು ನಾವೆಲ್ಲರೂ ವಾಟ್ಸಪ್ನಾಗ ಇರ್ತೀವಿ. ಸರ್ ಹೇಳದಂಗೆ 24 ತಾಸು ಮಕ್ಕಳಿಗೆ ಮೊಬೈಲ್ ಕೊಡ್ತೀವಿ. ಇದನ್ನ ಬದಲಾವಣೆ ಮಾಡ್ಕೊಡಿ, ಅದನ್ನ ನೀವು ಬದಲಾವಣೆ ಮಾಡ್ಕೊಡಿ. ಕುಟುಂಬದಿಂದ ಬದಲಾವಣೆ ಚಾಲು ಆಗ್ಬೇಕ್ರಿ. ಈ ವೇದಿಕೆ ಮೇಲೆ ಕೇಳಿ ಇವತ್ತೇನೋ ಕಾರ್ಯಕ್ರಮಕ್ಕೆ ಕರೆದಾರ ನಾವು ಮಾಡ್ಕೊಂಬಂದೀವಿ, ನಮಗೊಂದೇನೋ ಪ್ರಶಸ್ತಿ ಕೊಡ್ತಾರ ಬೇಡ. ಈ ಕಾರ್ಯಕ್ರಮ ನಿಮ್ಮ ಕುಟುಂಬಕ್ಕೆ ಬೇರೆ ಊರ್ಬೇಕು. ಈಗ ಬಂದಿರೋರು ನೀವು ನನಗೆ ಕಾಣಿಸ್ದಾಗ 40 ಜನ ಹೆಣ್ಮಕ್ಳು ಕಾಣಿಸ್ತೀವಿ. 40 ಜನರೊಳಗೆ 10 ಜನ ಆದರೂ ಈ ಥರದನ್ನು ಅಳವಡಿಕೆ ಮಾಡಿಕೊಂಡು ಸಿರಿಧಾನ್ಯನ ಉಪಯೋಗಿಸ್ಕೊಂಡು ನೀವು ನೆಕ್ಸ್ಟ್ ಮೀಟಿಂಗ್ನಾಗ ನಾವು ಮಾಡ್ಲಿಕ್ಕತ್ತೀವ್ರಿ, ನಾವು ಊಟ ಮಾಡ್ತೀವಿ. ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಆರೋಗ್ಯದ ಪರಿಸ್ಥಿತಿ ಹಿಂಗೆ ಬದಲಾವಣೆ ಆಗ್ಯದ. ನಾವು ಗುಳಿಗೆ ತಗೊಳ್ಳೋ ಪ್ರಮಾಣ ಕಡಿಮೆ ಆಗಿದೆ. ಎಲ್ಲರ ಮನೆಯೊಳಗೂ ಮೆಡಿಕಲ್ ಶಾಪ್ ನೋಡ್ದಂಗೆ ಆಗ್ತದೆ. ನಾವೀಗ ನೋಡ್ರಿ, ಮಕ್ಕಳು ಬಂದುಬಿಟ್ರೆ ಒಂದು ರೇರ್ ಪೂರ ಮಕ್ಕಳು ಟಾಣಿಕು ಗುಳಿಗೆ ಔಷಧ, ಸ್ವಲ್ಪ ಚಟ್ ಅಂತ ತಿಂದರೂ ಔಷಧ ಹಾಕ್ತೀವಿ, ಚಟ್ ಅಂತ ಕೆಮ್ಮಿದ್ರು ಔಷಧ ಹಾಕ್ತೀವಿ. ಯಾಕಂದ್ರೆ ಅಷ್ಟು ತಾಳ್ಕೊಳ್ಳೋ ಶಕ್ತಿ ಇಲ್ಲ. ಈ ಸಿರಿಧಾನ್ಯದೊಳಗೆ ನಾರಿನ ಔಷಧದಿಂದ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಹಾಗಾಗಿ ನೀವು ಇದನ್ನ ಅಳವಡಿಸ್ಕೊರಿ. ಈ ವೇದಿಕೆ ಮೇಲೆ ಕರೆಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವಸ್ತ್ರ ಸರ್ ಮೊನ್ನೆ ನನಗೆ ಫೋನ್ ಮಾಡಿದ್ರು, ಮೇಡಮ್ ಇಲ್ಲ ಇದೊಂದು ಇಡೀ ಪ್ರೋಗ್ರಾಮ್ ಆಯೋಜನೆ ಮಾಡಿ ನೀವು ಬರಲೇಬೇಕು ಅಂದರು. ಬಟ್ ಅವರಷ್ಟು ಅನುಭವಿಗಳು ನಾವಲ್ಲ. ಯಾಕಂದ್ರೆ ಅವರು 24 ತಾಸು ಅದರೊಳಗೆ ರಿಸರ್ಚ್ ಮಾಡ್ತಾರೆ. ಸರ್ ಹೇಳಿದ್ರು ಜೋಳ ಸ್ಪೆಷಲಿಸ್ಟ್, ಎಷ್ಟು ತಳಿಗಳವ, ಆ ತಳಿಗಳಿಂದ ನಾವು ಏನೇನು ಮಾಡ್ಬೋದು. ನಮ್ಮಲ್ಲಿ ನಾವು ರೈತರ ಮಕ್ಕಳೇ ರೀ. ಕಡುಬಿನ ಜೋಳ ಅವ, ನಾವಲ್ಲಿ ಏನು ಆಳು ಉರಿತೀರಿ, ಹಳ್ಳಿನ ಜೋಳ ಅವ. ನಾವು ಯಾವಾಗ ನಾಗರ ಪಂಚಮಿ ಬರ್ತಾವಾಗ ಅಷ್ಟೇ ಆಳೆ, ಯಾಕಂದ್ರೆ ನಾಗಪ್ಪಗೆ ಹಾಕ್ಬೇಕಂತ ಆಳು ಉರಿತೀರಿ, ನಾವು ತಿನ್ಬೇಕಂತ ಕುರಿಯಂಗಿಲ್ಲ. ಕಡ್ಲಿ ಜೋಳ ಇವೆಲ್ಲ ನಮಗೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಇರ್ತಕ್ಕಂಥ ಎನ್ರಿಚ್ ಇರ್ತಕ್ಕಂಥ ಆಹಾರ ಪದಾರ್ಥಗಳು. ಆದ್ರೆ ನಾವು ಯಾರೂ ಬಡ ಎಲ್ಲೆಲ್ಲಿ ಉಮ್ಗಿ ಸ್ಟೋರಿಗೆ ಹೋಗ್ತೀವಿ, ರೆಡಿ ಇದ್ದಿದ್ದು 2 ಪ್ಯಾಕೆಟ್ ತರ್ತೀವಿ. ಕೇಳ್ಯಾರಲ್ಲ ಅಂತ 4 ದಿವಸ ಅಳವಡಿಸ್ಕೊಳ್ಳೋರು ಇದ್ದಾರೆ. ಬಡ ಉಮ್ಗಿಗೆ ಹೋದ್ರೆ 150 ರೂಪಾಯಿಗೆ ಒಂದು ಪ್ಯಾಕೆಟ್ ಸಿಗ್ತಾವೆ ರೀ. ಎಲ್ಲಿ ಸೂಪರ್ ಮಾರ್ಕೆಟ್ ಅದನ್ನು ಒಂದು ಸ್ಟಾಲೇ ನಮ್ಮ ಸಿರಿಧಾನ್ಯ ಬೆಳೆಸೋದು. ಸದ್ಯ ಎಲ್ಲ ಕಡೆ ಪ್ಯಾಕೆಟ್ ಸಿಗ್ತಾವೆ. ಹೆಂಗಂದ್ರೆ 1 kg ತಂದ್ರೆ ನಾವು 1-2 ತಿಂಗಳು ಹಿಟ್ಟು ಮಾಡ್ಕೊಂಡು ತಿನ್ಬೋದು. ನೀವು ಅರ್ಧ kg ತರ್ಲಿಕ್ಕೆ ನೀವು 200 ರೂಪಾಯಿ ಅಲ್ಲಿ ಹೋಗಿ ಶಾಪಿಗೆ ಹಾಕ್ತೀವಿ. ಆದರೆ ನಮಗೆ ಎಲ್ಲ ರೆಡಿ ಇರೋದನ್ನು ಮಾತ್ರ ರುಚಿ ಹತ್ತದ ಹೊರತು ಆ ನಾಲ್ಗಿಗೂ ಅದನ್ನು ಕಲಿಸ್ಬಿಟ್ಟಿವಿ ನಾವು. ಯಾಕಂದರೆ ನಮ್ಮ ನಾಲ್ಗೆ ರುಚಿ ಹೆಂಗೆ ಬೇಡ್ತಂದ್ರೆ ಹೊರಗಿಂದ ಬೇಡ್ತದೆ. ಯಾವಾಗ ನಮ್ಮ ಮಾನಸಿಕ ಸ್ಥಿತಿನ ಬದಲಾವಣೆ ಮಾಡಿಕೊಂಡು ನಾವು ಬದಲಾಗ್ತೀವಿ ಅವಾಗ ನಮ್ಮ ನಾಲ್ಗೆ ರುಚಿನೂ ಚೇಂಜ್ ಆಗ್ತದೆ, ನಮ್ಮ ಕುಟುಂಬನೂ ಚೇಂಜ್ ಆಗ್ತದೆ ಅಂತ ಹೇಳ್ತಾ ನನಗೆ ಈ ವೇದಿಕೆ ಮೇಲೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವಸ್ತ್ರ ಸರ್ ಅವ್ರಿಗೂ ಹಾಗೂ ಮಣ್ಣಿಕೇರಿ ಮೇಡಮ್ ಅವ್ರಿಗೂ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು 2 ಮಾತುಗಳನ್ನು